ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳೇ, ಇತ್ತೀಚೆಗೆ ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳಿದ್ರಿ, ಒಪ್ಪೋಣ. ಈ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಡಾಕ್ಟರ್, ಪ್ರಾಣ ಉಳಿಸುವ ಡಾಕ್ಟರ್ ಅಲ್ಲ, ಸಾಮೂಹಿಕ ನರಮೇಧದ ತಯಾರಿ ಮಾಡ್ತಿದ್ದಂಥ ಭಯೋತ್ಪಾದಕ ಅಹಮದ್ ಮೊಹಿಯುದ್ದೀನ್ ಸೈಯದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು? ಇನ್ನೊಬ್ಬ ಸೈಯದ್ ಮೊಹಮ್ಮದ್ ಸುಹೇಲ್ ಮತ್ತು ಆಜಾದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು? RDX ಎಲ್ಲ ಪತ್ತೆ ಆಯ್ತಲ್ಲ ದೇಶದ ಉದ್ದಗಲಿಕ್ಕೆ. ಯಾವ ಶಾಂತಿ ದೂತರು ಕಳಿಸ್ಕೊಟ್ಟಿದ್ದು? ಯಾವ ಶಾಂತಿ ಧರ್ಮಕ್ಕೆ ಸೇರಿದವರು? ಸ್ವಲ್ಪ ತಮ್ಮ ಹತ್ರಲ್ಲೂ ಇಂಟೆಲಿಜೆನ್ಸ್ ಇದೆ, ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ, ತರಿಸ್ಕೊಳ್ಳಿ. ಮತ್ತು ಇನ್ನೊಬ್ಬ ಜೈಲಿನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ, ಅವನು ಯಾರೋ ಅವನು ಭಯೋತ್ಪಾದಕ, ಅವನು ಯಾವ ಶಾಂತಿದೂತ ಅಂತ ಅವನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ? ಅಂದರೆ ದೇಶದ ಉದ್ದಗಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಕೊಟ್ಟಿದ್ದೀರಾ ನೀವು? ಹಮೀದ್ ಶಕೀಲ್ ಎಂಥದೋ ನಮ್ಮ ದೇಶದ ಹೆಸರುಗಳೆಲ್ಲ ಹಂಗಾಗಿ ಅವು ಅರ್ಥವಾಗಲ್ಲ ನಮಗೆ. ಇವುಗಳಿಗೆಲ್ಲ ಮೊಬೈಲ್ನ ನಿಮ್ಮ ಜೈಲೊಳಗೆ ಪರಪ್ಪನಾಗರಾಡದಲ್ಲಿ ಕೊಟ್ಟಿದ್ರಲ್ಲ, ಏನು ಯಾರ ಹತ್ರ ಮಾತಾಡಕ್ಕೆ ಕೊಟ್ಟಿದ್ರಿ? ಶಾಂತಿದೂತರ ಹತ್ರ ಮಾತಾಡಕ್ಕೆ ಕೊಟ್ಟಿದ್ರಾ? ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಡೈರೆಕ್ಷನ್ ಕೊಡಲಿ ಅಂತ ಮೊಬೈಲ್ ಕೊಟ್ಟಿದ್ರಾ? ಏನಕ್ಕೆ ಕೊಟ್ಟಿದ್ರಿ ನೀವು ಮೊಬೈಲ್ನ? ಇನ್ಕಾಂಪಿಟೆಂಟ್ ಅಂತ ಹೇಳೋದು ಮಿಸ್ಟರ್ ಪ್ರಿಯಾಂಕರ್ಗೆ, ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟು ಅಯೋಗ್ಯರಿದಾರಲ್ಲ ಅವ್ರನ್ನ ಇನ್ಕಾಂಪಿಟೆಂಟ್ ಅಂತ ಹೇಳೋದು. ಅವ್ರನ್ನ ಲೀಡ್ ಮಾಡ್ತಿರುವಂಥ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪಿಟೆಂಟ್ ಅಂತ ಹೇಳೋದು. ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪಿಟೆಂಟ್ ಅಲ್ಲ. ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಟೆಂಟ್ ಅಲ್ಲ. ಬಿರಿಯಾನಿ ಕೊಡೋದಿದೆಯಲ್ಲ, ಯಾಸೀನ್ ಮಲ್ಲಿಕ್ ಜಿ ಅನ್ನೋದಿದೆಯಲ್ಲ, PM ಆಫೀಸಿಗೆ ಕರೆದು ಹೈ ಟೀ ಕೊಟ್ಟು ಆಲಂಗಿಸ್ಕೊಳ್ಳೋದಿದೆಯಲ್ಲ, ಅದು ಇನ್ಕಾಂಪಿಟೆಂಟು. ಒಂದು ವಿಶ್ವಾಸ ದೇಶದ ಜನನೂ ಇಟ್ಕೊಂಡಿದ್ದಾರೆ. ಮೋದಿಜಿ ಇರ್ಬೋದು, ಅಮಿತ್ ಶಾ ಜಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಭಯೋತ್ಪಾದಕರ ಜೊತೆಯಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಲ್ಲ. ಅವ್ರನ್ನ ಬೇರ್ ಸಹಿತ ಕಿತ್ತಾಕುವಂಥ ಸರ್ವ ಪ್ರಯತ್ನನೂ ಮಾಡಿದೆ. ನೀವೇನು ಮಾಡಿದ್ರಿ? ಅಫ್ಜಲ್ ಗುರುನ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದವನ್ನ ಅಫ್ಜಲ್ ಗುರು ಪರವಾಗಿ ವಕಾಲತ್ತು ವಹಿಸಿದಂಥ ವಕೀಲರ ಲೀಸ್ಟ್ ಕೊಡ್ಲಾ? ನಿಮ್ಮ ಯಾವ್ಯಾವ ಕಾಂಗ್ರೆಸ್ ನಾಯಕರುಗಳು ಅವನ ಪರ ಮಾತಾಡಿದ್ರು ಅಂತ ಲೀಸ್ಟ್ ಕೊಡಬೇಕಾ? 2008ನಲ್ಲಿ ಮುಂಬೈ ದಾಳಿ ಆದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಗೃಹ ಸಚಿವರಾಗಿದ್ದವರು P. ಚಿದಂಬರಂ. ವಿಚ್ ಪಾರ್ಟಿ ಹಿ ವಾಸ್? ವಿಚ್ ಪಾರ್ಟಿ ಹಿ ಈಸ್ ಎ ಕಾಂಗ್ರೆಸ್ ಪಾರ್ಟಿ. What he told, what he has given the statement. ಅವ್ರನ್ನ ಇನ್ಕಾಂಪಿಟೆಂಟ್ ಮಾಡಿದವ್ರು ಯಾರು? ಅವ್ರನ್ನ ಸೀಡ್ಲೆಸ್ ಮಾಡಿದವ್ರು ಯಾರು? ಗೃಹ ಸಚಿವರನ್ನೇ ಸೀಡ್ಲೆಸ್ ಮಾಡಿ ಏನೂ ಆಕ್ಷನ್ ತಗೊಳ್ಳದಂತೆ ನೋಡ್ಕೊಂಡವರು ಅವ್ರು ಇನ್ಕಾಂಪಿಟೆಂಟು. ಇವತ್ತಿನ ದೇಶದ ಹೋಮ್ ಮಿನಿಸ್ಟರ್ ಅಲ್ಲ, ನಕ್ಸಲರು ಒಂದು ಹೆಣ ಆಗ್ತಾ ಇದ್ದಾರೆ, ಇಲ್ಲ ಶರಣಾಗ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲಿ ಏನಾಗಿದ್ರು? ನಕ್ಸಲರು ಪೊಲಿಟಿಕಲ್ ಅಡ್ವೈಸರು ನಿಮ್ಮ ಪಾರ್ಟಿಗೆ. ಅರ್ಬನ್ ನಕ್ಸಲ್ಸು, ದೇ ಆರ್ ಪೊಲಿಟಿಕಲ್ ಅಡ್ವೈಸರ್ಸ್ ಇನ್ ಯುವರ್ ಪಾರ್ಟಿ. ನೀವು ನಮ್ಮ ಮೇಲೆ ಆರೋಪ ಮಾಡ್ತೀರಾ? ಭಯೋತ್ಪಾದಕರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು, ಅರ್ಬನ್ ನಕ್ಸಲ್ಸ್ರನ್ನ ಪೊಲಿಟಿಕಲ್ ಅಡ್ವೈಸರ್ಸ್ ಮಾಡಿಕೊಂಡು ರಾಜಕಾರಣ ಮಾಡುವಂಥವ್ರು ಇನ್ಕಾಂಪಿಟೆಂಟು. ದೇ ಆರ್ ಆಂಟಿ ನ್ಯಾಷನಲ್ಸ್. ವಿ ಆರ್ ನ್ಯಾಷನಲಿಸ್ಟು. ಹಾಗಾಗಿ ನಿಮ್ಮ ಉಪದೇಶನ
ನಿಮ್ಮ ಪಾರ್ಟಿ ಒಳಗೆ ಕೊಡಿ ನಿಮ್ಮ ಉಪದೇಶನ. ನಮ್ಮ ಸೈನ್ಯವನ್ನೇ ದುರ್ಬಲಗೊಳಿಸಿದಂಥ ಸಂಚು ಮಾಡಿದವರು, ಸೈನ್ಯದಲ್ಲಿ ಜಾತಿ ಹುಡುಕೋರು, ಅವರು ಇನ್ಕಾಂಪೊನೆಂಟು. ಅವ್ರಿಗೆ ಹೇಳಿ ನಿಮ್ಮ ಅಡ್ವೈಸ್ನ. ಹರಿಪ್ರಸಾದ್ರೇ, ಭದ್ರತಾ ವೈಫಲ್ಯ ಇದೆ. ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ. ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ದಾಳಿ ಆಗ್ತಾಯಿದೆ. ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವ ವಾರ ತಪ್ಪಿತ್ತು? ಭಾನುವಾರ ಯಾವ ವಾರ ತಪ್ಪಿತ್ತು? ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ. ಏನು ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ? ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡೆಯೋರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ. ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ. ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂಥ ತಾಕತ್ತಿದೆಯಾ ಇವತ್ತು? ನಿಜ, ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು. ಕಾರಣ ಏನು ಅಂದರೆ, ಗೊಬ್ಬರ ನೀರು ಹಾಕುವಂಥ ಕಾಂಗ್ರೆಸ್ನಂಥ ಪಾರ್ಟಿ ಬದುಕಿರೋ ಕಾರಣಕ್ಕೆ, ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ. ಆ ಮಾನಸಿಕತೆ ಸತ್ತರೆ ಅವರು ಸಾಯ್ತಾರೆ. ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂಥ ಮಾನಸಿಕತೆ ನಿಮ್ಮ ಪಾರ್ಟಿಯೊಳಗೆ ಬದುಕಿರೋ ಕಾರಣಕ್ಕೆ ಇಂಥವು ನಡೀತವೆ. ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರಿಗೆ ಕೇಸ್ ವಾಪಸ್ ತಗೊಂಡ್ರಲ್ಲ, ಅವರೇ ನಾಳೆ ಬಾಂಬ್ ಹಾಕಕ್ಕೆ ಬಂದವರು ತಯಾರಾಗೋದು. ಕುಕ್ಕರ್ ಬಾಂಬ್ ಇಷ್ಟವ್ರನ್ನ ಬ್ರದರ್ಸ್ ಅಂತ ಕರೆದ್ರಲ್ಲ, ಅವರೇ ನಾಳೆ RDX ತಯಾರು ಮಾಡೋರು, RDX ಬಾಂಬನ್ನು ತಯಾರು ಮಾಡೋರು. ಅವರಿಗೆ ಗೊಬ್ಬರ ನೀರು ಹಾಕುವಂಥ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಭಯೋತ್ಪಾದಕರು ಬದುಕಿರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕಲ್ಲ. ಅವ್ರನ್ನ ಬೇರೆ ಸಹಿತ ಕಿತ್ತಾಕೋ ಕೆಲಸವನ್ನು ಮಾಡ್ತೀವಿ. ನೀವು ನಮಗೆ ಪಾಠ ಹೇಳಿ. ಪಾಠ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಅಧಿಕಾರ ಇದ್ದಾಗ ನೀವೆಂಗೆ ನಡ್ಕೊಂಡಿದ್ರಿ ಅಂತ ತಿರುಗಿ ನೋಡ್ಕೊಳ್ಳಿ ಸ್ವಲ್ಪ. ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಅವರೆಲ್ಲಿ ಉಳಿತಿದ್ರು? ಬಹುಶಃ ಇದನ್ನೆಲ್ಲ ಮನಗಂಡೇನೆ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಎಳೆಯಾಗಿ ಬಿಡಿಸಿರೋದು. ಯಾರ್ಯಾರ ಮಾನಸಿಕತೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಓದಿ. RSS ಪುಸ್ತಕ ಓದದೇ ಇದ್ರೂ ಪರವಾಗಿಲ್ಲ ನಿಮಗೆ. ಅಂಬೇಡ್ಕರ್ ಬರೆದಿರೋ ಪುಸ್ತಕನಾದರೂ ಓದಿ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಓದಬೇಕು ಅಂಬೇಡ್ಕರ್ ಬರೆದಿರೋ ಪುಸ್ತಕನ. ಅಟ್ಲೀಸ್ಟ್ ಥಾಟ್ಸ್ ಆಫ್ ಪಾಕಿಸ್ತಾನಾದ್ರೂ ಓದಿ. ಬೇರೆ ಎಲ್ಲ ಓದೋಕ್ಕಾಗುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಕನಿಷ್ಠ ಅದನ್ನಾದರೂ ಓದಿ. ಆಗ ಏನು ಕಾರಣ, ಭಯೋತ್ಪಾದಕರ ಮೂಲ ಏನು ಅಂತ ಅರ್ಥ ಆಗುತ್ತೆ. ಸ್ವಲ್ಪ ನೀವು ಓದಿ. ಖಾಸಗಿಯಾಗಿದ್ದಾಗ ಸಿದ್ದರಾಮಯ್ಯನವ್ರಿಗೂ ಹೇಳಿ ಸ್ವಲ್ಪ ಓದ್ಕೊಳ್ಳಿ ಅದನ್ನ ಅಂಥೇಳಿ. ಅವಾಗ ಶಾಂತಿ ದೂತರು ಯಾರು, ಬಾಂಬ್ ಹಾಕರ್ ಯಾರು ಅನ್ನೋದು ಅರ್ಥ ಆಗುತ್ತೆ.